ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಯಾರಿಗಾದ್ರೂ ಸಿಕ್ಕಿರಲಿ, ಯಾವ ವಯಸ್ಸಿನವರಾದ್ರೂ ಆಗಿರಲಿ, ಇವಾಗ ನಿಮ್ಮ ಪ್ರಸ್ತುತ ನಿಮ್ಮ ಎನರ್ಜಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಲೈಫಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಟ್ಟು ಕತ್ತೆ ದುಡಿಯೋ ಥರ ದುಡ್ದಿದ್ದೀರಾ. ಮನೆಗಾಗಿರಬಹುದು, ಕೆಲಸದಲ್ಲಾಗಿರಬಹುದು. ನೀವು ಕರಿಯರ್ಗೆ ನೋಡ್ತಾ ಇರಿ, ಲವ್ ರೀಡಿಂಗ್ ನೋಡ್ತಾ ಇರಿ, ಎರಡಕ್ಕೂ ರೆಸೊನೇಟ್ ಆಗತ್ತೆ. ತುಂಬಾನೇ ಕಷ್ಟಪಟ್ಟು ದುಡ್ದಿದ್ದೀರಾ, ನಿಮ್ಮ 100% ಕೊಟ್ಟಿದ್ದೀರಾ. 100% ಅನ್ನೋದಕ್ಕಿಂತ ನಿಮ್ಮ ಶಕ್ತಿಯನ್ನ ಮೀರಿ ನೀವು ತುಂಬ ವಿಷಯಗಳನ್ನ ಫೇಸ್ ಮಾಡಿದ್ದೀರಾ, ಸ್ಟ್ರಗಲ್ ಮಾಡಿದ್ದೀರಾ. ತುಂಬಾನೇ ಕಷ್ಟಪಟ್ಟು ಲೈಫ್ನಲ್ಲಿ ಮುಂದೆ ಬರೋದಕ್ಕೆ ಟ್ರೈ ಕೂಡ ಮಾಡಿದ್ದೀರಾ. ಅದು ನಿಮ್ಮ ಸಂಬಂಧಗಳಲ್ಲಿರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿರಬಹುದು, ಮನೆ ಕೆಲಸದಲ್ಲಿರಬಹುದು, ಗಂಡಸರು ಸಂಪಾದನೆಯಲ್ಲಿರಬಹುದು. ಗಂಡಸರು ಹೆಂಗಸರು ಅನ್ನೋಂಥ ಯಾವುದೇ ಇಲ್ಲಿ ವ್ಯತ್ಯಾಸ ಇಲ್ಲ. ನಿಮ್ಮ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ತಗೊಳ್ಳಿ, ಅದು ಕರಿಯರ್ ಆಗಲಿ, ಲವ್ ಆಗಲಿ. ಓಕೆನಾ? ಸೊ ಈಗ ನೀವು ಕಷ್ಟಪಟ್ಟು ನಾನು ಎಷ್ಟು ದುಡಿದ್ರೂ ಸಹ ನನಗೆ ಬೇಕಾದಂಥದ್ದು ಸಿಗೋದಿಲ್ಲ ಅನ್ನೋಂಥದ್ದು ಅರ್ಥ ಆಗಿದೆ. ಹಾರ್ಡ್ ವರ್ಕ್ ಜೊತೆಯಲ್ಲಿ ಸ್ಮಾರ್ಟ್ ವರ್ಕ್ನ ಕೂಡ ಮಾಡಿದಾಗ ನಾನು ಅನ್ಕೊಂಡಿದ್ದನ್ನ ಅಚೀವ್ ಮಾಡಬಹುದು ಅನ್ನೋ ಅಂಥ ಬುದ್ಧಿ, ಒಂದು ಜ್ಞಾನ ನಿಮಗೆ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಈಗ ನೀವು ನಿಮ್ಮ ಜೀವನವನ್ನ ನಿಮಗೆ ತಕ್ಕ ಹಾಗೆ ಬದುಕಬೇಕು ಅನ್ನೋಂಥ ನಿರ್ಧಾರವನ್ನ ತಗೊಂಡಿದ್ದೀರಾ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟ್ರಗಲ್ ಏನಿತ್ತು ಅದರಿಂದ ಕೂಡ ನೀವು ಹೊರಗೆ ಬಂದಿದ್ದೀರಾ. ಆದ್ರೆ ಸ್ವಲ್ಪ ದುಂದು ವೆಚ್ಚ ಜಾಸ್ತಿ ಮಾಡ್ತೀರಾ ಅನ್ನೋದನ್ನ ತೋರಿಸ್ತಾ ಇದೆ. ಸಂಪಾದನೆ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸಂಪಾದನೆ ಮಾಡೋ ಅಂಥದ್ದು ಫಸ್ಟು ಆ ಹಣದಲ್ಲಿ ಫಸ್ಟು ನಿಮಗೆ ಏನನ್ನಾದ್ರೂ ತಗೊಳ್ಳಿ, ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮನ್ನು ನಂಬ್ಕೊಂಡಿರೋರಿಗೆ ಕೊಡಿಸಿ. ಅದರಿಂದ ನಿಮ್ಮ ಸಂಪಾದನೆಯ ಒಂದು ಫ್ಲೋ ಏನಿದೆ ಅದು ಹೆಚ್ಚಾಗತ್ತೆ. ಯಾಕೆಂದ್ರೆ ನಾವು ಸಂಪಾದನೆ ಮಾಡೋದಕ್ಕೆ ನಮ್ಮ ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲಾನು ಕೂಡ ನಮಗೆ ಸಹಾಯ ಮಾಡಿರುತ್ತೆ. ಆದ್ರಿಂದ ಫಸ್ಟು ನಮಗೆ ನಾವು ಸಂತೋಷವನ್ನ ಕೊಡಬೇಕು, ನಮಗೆ ನಾವು ಸ್ಯಾಟಿಸ್ಫೈ ಆಗಬೇಕು. ಫಸ್ಟು ನಮ್ಮ ಆತ್ಮ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ಮೊದಲು ನಿಮ್ಮ ಸಂಬಳ ಬಂದಿದ ತಕ್ಷಣ ನಿಮಗೋಸ್ಕರ ಪ್ರತಿಯೊಂದು ತಿಂಗಳು ನಿಮಗೆ ಮೊದಲು ತಗೊಳ್ಳಿ. ಅದಾದ್ಮೇಲೆ ಮನೆ ಖರ್ಚಿಗಾಗ್ಲಿ, ಬೇರೆ ಖರ್ಚುಗಳಿಗಾಗ್ಲಿ, ನಿಮ್ಮನ್ನ ನಂಬ್ಕೊಂಡಿರೋ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನೂ ನೋಡ್ಕೊಳ್ಳೋದಕ್ಕೆ ಖರ್ಚು ಮಾಡಿ. ಅಟ್ಲೀಸ್ಟ್ ನೀವು 10,000 ಸಂಪಾದನೆ ಮಾಡ್ತಾ ಇದ್ದೀರಿ ಅಂದ್ರೆ ಅಟ್ಲೀಸ್ಟ್ 100 ರೂಪಾಯಿ ಆದ್ರೂ ಮೊದಲು ನಿಮಗೆ ಖರ್ಚು ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿಯವರನ್ನ ನೋಡ್ಬೇಕಾಗತ್ತೆ. ಇದು ನಿಮ್ಮ ಒಂದು ಗೈಡೆನ್ಸು ಮತ್ತು ಟಿಪ್ ಆಗಿದೆ. ಮತ್ತೆ ನೀವು ಬರೋಂಥ ಅವಕಾಶಗಳನ್ನ ತಗೊಳ್ಳೋದಕ್ಕೆ ಸಿದ್ಧವಾಗಿದ್ದೀರಾ. ಇಷ್ಟು ದಿನ ನೀವು ಪ್ರೀತಿ ಆಗಲಿ ಅಥವಾ ಆಪ್ಷನ್ಗಳಾಗಲಿ, ಕರಿಯರಲ್ಲಿ ಬೇರೆ ಬೇರೆ ಒಂದು ಅವಕಾಶಗಳಾಗಲಿ, ಅದನ್ನೆಲ್ಲ ಬರೋದ್ರಿಂದ ನೀವು ನಿಲ್ಸಿದ್ರಿ. ಬಟ್ ಈಗ ನೀವು ಬರೋ ಅವಕಾಶಗಳನ್ನ ತಗೊಳ್ಳೋಕ್ಕೆ ಸಿದ್ಧ ಇದ್ದೀರಾ. ಬರ್ತಾ ಇರೋ ಪ್ರೀತಿಯನ್ನ ತಗೊಳ್ಳೋದಕ್ಕೆ ಸಿದ್ಧ ಇದ್ದೀರಾ. ನೀವು ಪ್ರೀತಿಯಲ್ಲಾಗ್ಲಿ, ಕರಿಯರ್ ಆಗಲಿ ಮಾಡ್ತಾ ಇದ್ದಿದ್ದ ತಪ್ಪು, ತುಂಬಾ ಹಿಡಿದಿಟ್ಕೊಳ್ತಾ ಇದ್ದಿದ್ದಾಗಿರ್ಬೋದು, ಕಂಜೂಸ್ತನ ಮಾಡ್ತಾ ಇರೋದಾಗಿರಬಹುದು, ತುಂಬಾ ಒಂದು ಈಕೆ ನನ್ನವಳು ಅಥವಾ ಈತ ನನ್ನವನು ಅಂತ ತುಂಬಾ ಹಿಡಿದಿಟ್ಕೊಂಡ್ಬಿಟ್ಟಿದ್ರಲ್ಲ, ಆ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರ್ತಾ ಇದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ತೋರಿಸ್ತದೆ. ಮತ್ತೆ ನೀವು ನಿಮ್ಮ ಒಂದು ಪವರ್ಗೆ ಬಂದು ಕೂತಿದ್ದೀರಾ. ನನ್ನ ಜೀವನವನ್ನ ನನ್ನಿಷ್ಟ ತಕ್ಕ ಹಾಗೆ ನಾನು ನಡೆಸ್ತೀನಿ ಅನ್ನೋ ಅಂಥ ಒಂದು ಅಧಿಕಾರದ ಸ್ಥಾನದಲ್ಲಿ ಕೂತಿದ್ದೀರಾ. ಕಿಂಗ್ ಅಂಡ್ ನಾನು ಇದನ್ನ ಅಬ್ಸರ್ವ್ ಮಾಡಲಿಲ್ಲ. ಕಿಂಗ್ ಅಂಡ್ ಕ್ವೀನ್ ಕಪಲ್ ಕಾರ್ಡ್ ಬಂದಿದೆ ನೋಡಿ. ಸೊ ಮೇ ಬಿ ನಿಮ್ಮ ಮ್ಯಾರೇಜ್ ಕಾರ್ಡ್ ಇದು, ದ ಹೆರೋಫೆಂಟ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಗಂಡ ಅಥವಾ ಹೆಂಡತಿ, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಲವರ್, ಅವರ ಜೊತೆಯಲ್ಲಿ ನಿಮ್ಮ ಒಂದು ಬಾಂಡಿಂಗ್ನ ತುಂಬ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ರು. ತುಂಬ ಪಾಸಿಟಿವ್ ರೀಡಿಂಗ್ ಬಂದಿದೆ. ಸೊ ಮತ್ತೆ ಮದುವೆ ಆಗ್ದಲೇ ಇರೋರು ಮದುವೆಯನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಮದುವೆ ಆಗಿರೋರು ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಯಲ್ಲಿ ನಿಮ್ಮ ಸಂಬಂಧವನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿ ಇಬ್ರು ಕೂಡ ಒಂದು ಅಲೈನ್ಮೆಂಟ್ಗೆ ಬರ್ತಾ ಇದ್ದೀರಾ. ನನಗೆ ನನ್ನ ಹೆಂಡತಿ ಬೇಕು, ಅಥವಾ ನನಗೆ ನನ್ನ ಗಂಡ ಬೇಕು, ಇಲ್ಲ ನಾನು ಪ್ರೀತಿಸಿರೋ ಅಂತ ಹುಡುಗ ಹುಡುಗಿನೇ ನನಗೆ ಬೇಕು ನನ್ನ ಲೈಫಲ್ಲಿ ಅನ್ನುವಂಥ ಒಂದು ನಿರ್ಧಾರವನ್ನ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಮದುವೆ ಆಗದಲ್ಲೇ ಇರೋರು ಮದುವೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಮದುವೆ ನಿಮಗೆ ಆಗುವಂಥ ಚಾನ್ಸಸ್ಸೇ ಇಲ್ಲಿ ಜಾಸ್ತಿ ತೋರಿಸ್ತಿದೆ. ಸೊ ಈಗ ಫಸ್ಟ್ ಥರ
ನೀವು ಅಟ್ಯಾಚ್ಮೆಂಟ್ ಇಲ್ಲ, ಫ್ರೀಡಮ್ ಅನ್ನೋದನ್ನ ಒಬ್ರಿಗೊಬ್ರು ಕೊಟ್ಟಿರೋದಾಗಿರಬಹುದು, ಕೆಲಸವನ್ನ ಒಬ್ರದೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೋಸ್ಕರ ಒಬ್ರು ನಿಂತಿರೋದಾಗಿರಬಹುದು, ನಾನು ನಾನು ಹೇಳಿದ್ದೆ ಆಗಬೇಕು ಅನ್ನೋ ಅಂಥ ಒಂದು ಬ್ಯಾರಿಯರ್ ಏನಿತ್ತು, ಅಹಂಕಾರ ಏನಿತ್ತು, ಅದು ಕಂಪ್ಲೀಟ್ಲಿ ಆ ಗೋಡೆ ಕಳಚಿದೆ. ಈಗ ನಿಮ್ಮ ಸಂಬಂಧದಲ್ಲಾಗಿರಲಿ, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಾಗಿರಲಿ, ಯಾವುದೇ ಒಂದು ಇದರಲ್ಲೂ ಸಹ ನೀವು ಅಹಂಕಾರವನ್ನು ತರ್ತಿಲ್ಲ, ಸರೆಂಡರ್ ತೋರಿಸ್ತಾ ಇದ್ದೀರಾ, ಅಕ್ಸೆಪ್ಟೆನ್ಸಿಗೆ ಬಂದಿದ್ದೀರಾ, ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ನೀವು ಬದಲಾಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಹಾರ್ಡ್ ವರ್ಕ್ ಜೊತೆಯಲ್ಲಿ ಸ್ಮಾರ್ಟ್ ವರ್ಕನ್ನು ಕೂಡ ಮಾಡೋದ್ರಿಂದ ಸಕ್ಸಸ್ಗೆ ನೀವು ತುಂಬ ಈಸಿಯಾಗಿ ನೀವು ಹತ್ರ ಆಗ್ಬೋದು ಅನ್ನೋದನ್ನ ತೋರಿಸ್ತಿದೆ. ದೆನ್ ನೀವು ಸ್ಪಿರಿಚುಯಾಲಿಟಿಯಲ್ಲಿ ಇನ್ನೂ ಡೀಪ್ ಹೋಗೋದಕ್ಕೆ ಟ್ರೈ ಮಾಡಿ. ಅದರಿಂದ ನೀವು ಡಿವೈನ್ಗೆ ಹತ್ರ ಆಗೋದ್ರಿಂದ ನಿಮ್ಮ ಒಂದು ಇನ್ನೂ ಸ್ವಲ್ಪ ನೆಗೆಟಿವಿಟಿ ಅದೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ನಿಮ್ಮ ಲೈಫ್ನಿಂದ ಹೊರಗೆ ಹೋಗೋದಕ್ಕಾಗಿರಲಿ, ನೀವು ಕಂಪ್ಲೀಟಾಗಿ ಹೀಲ್ ಆಗೋದಕ್ಕಾಗಿರಲಿ, ನಿಮಗೆ ಡಿವೈನ್ನ ಸಪೋರ್ಟ್ನ ಅವಶ್ಯಕತೆ ಇರೋದ್ರಿಂದ, ದೇವ್ರಿಗೆ ಕಂಪ್ಲೀಟ್ಲಿ ಸರೆಂಡರ್ ಆಗಿರೋದ್ರಿಂದ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಇನ್ನು ನಂಬದ ಮೇಲೆ ಸಂಪೂರ್ಣವಾಗಿ ನಂಬಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ದೇವಸ್ಥಾನಗಳಿಗೆ ಹೋಗೋದಾಗಿರಲಿ, ಪ್ರತಿದಿನ ಧ್ಯಾನ ಮಾಡೋದಾಗಿರಲಿ, ಇಂಥದ್ದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಡಿವೈನ್ ಸಪೋರ್ಟ್ ಇನ್ನೂ ಚೆನ್ನಾಗಿ ಸಿಕ್ಕತ್ತೆ ಅನ್ನೋದನ್ನ ತೋರಿಸ್ತಿದೆ. ಆ್ಯಂಡ್ ಇಲ್ಲಿ ಹೆಣ್ಮಕ್ಳು ಯಾರಿದ್ದೀರಾ ಅವರು ನಿಮಗೆ ಹತ್ರ ಇರುವಂಥ ಅಣ್ಣ ತಮ್ಮ ಆಗಿರ್ಬೋದು, ತಂದೆ ಆಗಿರಬಹುದು, ಅಥವಾ ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗಂಡ, ಅವರ ಒಂದು ಎನರ್ಜಿನಲ್ಲಿ ನೀವು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡೋದಾಗಿರಬಹುದು, ಅವರ ಒಂದು ಎನರ್ಜಿಯನ್ನ ನಿಮ್ಮಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಅಂದರೆ ಮೇಲ್ ಎನರ್ಜಿ, ಮ್ಯಾಸ್ಕಲೈನ್ ಎನರ್ಜಿಯನ್ನು ನಿಮ್ಮಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹತ್ರ ಆಗಿರುವಂಥ ತಂದೆ ತಾಯಿ, ಅಣ್ಣ ತಮ್ಮ, ಅಥವಾ ಅಣ್ಣ ತಮ್ಮ ಅಥವಾ ಗಂಡ ಮಗ, ಇಂಥವ್ರ ಜೊತೆ ಸ್ವಲ್ಪ ಹೊತ್ತು ಡೈಲಿ ಕುತ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಒಂದು ಮ್ಯಾಸ್ಕುಲೈನ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತಿದೆ. ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಆನ್ಸರ್ಗಳು ನಿಮಗೆ ಮೆಡಿಟೇಷನ್ ಮಾಡೋದ್ರಿಂದ, ನಿಮ್ಮೊಳಗೆ ನೀವು ಕಂಪ್ಲೀಟ್ಲಿ ಡೀಪಾಗಿ ಹೋಗೋದ್ರಿಂದ ನಿಮಗೆ ಸಿಗುತ್ತೆ ಅನ್ನೋದನ್ನು ತೋರಿಸ್ತಿದೆ. ಅದರಿಂದ ಮೆಡಿಟೇಷನ್ ಮಾಡಿ, ಆ್ಯಂಡ್ ಅದರಿಂದ ನಿಮಗೆ ಒಂದು ನಮ್ಮ ಓರಾದಲ್ಲಿ ಏನು ನೆಗೆಟಿವಿಟಿ ಅನ್ನುವಂಥದ್ದು ಅಂಟ್ಕೊಂಡಿರುತ್ತೆ, ಅದೆಲ್ಲ ಕಳಚಿ ಅದೆಲ್ಲ ರಿಲೀಸ್ ಆಗಿ ಪಾಸಿಟಿವಿಟಿ ನಮಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಕೊಡ್ತಾ ಇರೋ ಟಿಪ್ಸ್ಗಳಿಂದ. ಮತ್ತು ನಮ್ಮೊಳಗೆ ನಾವು ಡೀಪ್ ಹೋಗೋದ್ರಿಂದ ನಮ್ಮ ಬಗ್ಗೆ ಯಾರಿಗಾದ್ರೂ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಅದು ನಮಗೆ ಮಾತ್ರನೇ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಸೊಲ್ಯೂಷನ್ ಕೂಡ ನಮಗೆ ಗೊತ್ತಿರುತ್ತೆ. ಆದ್ದರಿಂದ ಮೆಡಿಟೇಷನ್ ಮಾಡಿ ನಿಮ್ಮೊಳಗೆ ನೀವು ಹೋಗೋದ್ರಿಂದ ಖಂಡಿತ ನಿಮಗೆ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ಕತ್ತೆ. ಮುಂದೆ ನೀವು ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನೋಂಥ ದಾರಿ ಕೂಡ ನಿಮಗೆ ಗೊತ್ತಾಗತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಿದೆ. ಕ್ಲೆನ್ಸಿಂಗ್ ಎನರ್ಜೀಸ್ ಆ್ಯಂಡ್ ಪ್ರೊಟೆಕ್ಷನ್ ಈಸ್ ನೀಡೆಡ್ ಅಟ್ ದ ಮೂಮೆಂಟ್ ಫಾರ್ ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟೇಯಿಂಗ್ ಇನ್ ಇಂಟೆಗ್ರಿಟಿ. ಓಕೆ, ನೋಡಿ ಈ ಕಾರ್ಡಲ್ಲಿ ಇಲ್ಲಿ ತೋರಿಸ್ತದೆ ಅಲ್ಲ, ಒಬ್ರು ಮನುಷ್ಯರಿದ್ದಾರೆ ಮತ್ತೆ ಅವ್ರ ಸುತ್ತ ಒಂದು ಡಿವೈನ್ ಬೆಳಕು, ಏಂಜಲ್ ಒಂದು ಪ್ರೊಟೆಕ್ಷನ್ ಲೇಯರ್ ಹಾಕ್ತಾ ಇದ್ದಾರೆ. ಸೊ ಡಿವೈನ್ಗೆ ನಾವು ಕನೆಕ್ಟ್ ಆಗೋದ್ರಿಂದ ನಮ್ಮ ಲೈಫ್ನಲ್ಲಿ ಏಂಜಲ್ಸ್ಗಳದ್ದು, ಹೈಯರ್ ಎನರ್ಜಿಗಳನ್ನ ನಮ್ಮ ಲೈಫ್ನಲ್ಲಿ ಒಂದು ಇನ್ವಾಕ್ ಮಾಡೋದ್ರಿಂದ, ನಮ್ಮ ಲೈಫ್ನಲ್ಲಿ ಅವರನ್ನ ತಗೊಳ್ಳೋದ್ರಿಂದ ನಮಗೆ ಬೇಕಾದಂಥ ಪ್ರೊಟೆಕ್ಷನ್, ನಮ್ಮ ಓರಾವನ್ನು ಕ್ಲೆನ್ಸ್ ಮಾಡಿ, ಕ್ಲೀನ್ ಮಾಡಿ, ಪಾಸಿಟಿವ್ ಎನರ್ಜಿಯನ್ನು ನಮ್ಮ ಓರಾದಲ್ಲಿ ರೀಪ್ಲೇಸ್ ಮಾಡ್ತಾರೆ. ಪಾಸಿಟಿವಿಟಿ ಬರೋದ್ರಿಂದ ನೆಗೆಟಿವಿಟಿ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ಒಂದು ಪ್ರೊಟೆಕ್ಷನ್ ನಮ್ಮ ಲೇಯರಲ್ಲಿ ಸಿಗೋದ್ರಿಂದ ಆದಷ್ಟು ಇನ್ನೂ ನೀವು ಡೀಪಾಗಿ ಡಿವೈನ್ಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ತೋರಿಸ್ತಿದೆ. ಮೇ ಬಿ ಇಲ್ಲಿ ಇನ್ನೂ ನನಗೆ ಕಾರ್ಡ್ಗಳು ಸಿಗ್ತಿದೆ, ಇನ್ನೂ ನೀವು ನಿಮ್ಮ ಪಾಸ್ಟ್ ಟ್ರೋಮಾಗಳು, ಅಂದರೆ ಹಿಂದಿನ ಒಂದು ಲೈಫ್ನಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರೋ ಅಂಥ ಎಷ್ಟೋ
ಇರಬಹುದು, ಎಲ್ಲರಿಗೂ ಇರುತ್ತೆ. ಸೊ ಆ ಒಂದು ನೋವುಗಳನ್ನೇ ಇನ್ನೂ ನೀವು ಗುರ್ತಿಸ್ಕೊಂಡು ತುಂಬಾನೇ ದುಃಖ ಪಡ್ತಾ ಇದ್ದೀರಾ, ಅಳ್ತಾ ಇದ್ದೀರಾ. ಆ ಹಿಂದಿನ ಪಾಸ್ಟ್ ಒಂದು ಎನರ್ಜಿಯಲ್ಲೇ ಮತ್ತೆ ಮತ್ತೆ ಹೋಗ್ತಾ ಇರ್ತೀವಿ. ನಾವು ಮುಂದಕ್ಕೆ ಹೋಗ್ಬೇಕಂದ್ರೂ ಸಹ ನಮ್ಮ ಹಿಂದಿನ ಜೀವನದಲ್ಲಿ ಆಗಿರುವಂಥ ಒಂದು ನೋವುಗಳು ನಮ್ಮನ್ನ ಮತ್ತೆ ಹಿಂದೆ ಹಿಡಿದು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ನಮ್ಮನ್ನ ಮುಂದೆ ಹೋಗ್ಬಿಡಲ್ಲ, ಉದ್ಧಾರ ಆಗೋದಕ್ಕೆ ಬಿಡಲ್ಲ. ಸೊ ಆ ಟ್ರಾಮಾಗಳಿರೋದ್ರಿಂದ ಅದನ್ನ ಹೀಲ್ ಮಾಡ್ಕೊಳ್ಳೋಂಥ ಅವಶ್ಯಕತೆಗಳಿದೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣಿಸ್ತದೆ. ಸೊ ಮದುವೆ ಯಾರಾಗಿರ್ತಾರೆ, ಮದುವೆ ಆಗಿ ಟ್ವಿನ್ ಯಾರು ಅಂತ ಗೊತ್ತಿದೆ ಅವ್ರುಗಳಿಗೆ ಈ ಮೆಸೇಜು. ಥರ್ಡ್ ಪಾರ್ಟಿ ನಿಮ್ಮ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮ ಟ್ವಿನ್ ನಿಮಗೆ ಬೇಕು ಅಂತಂದ್ರೆ ಆ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಆದರೆ ಮದುವೆ ಆಗಿದೆ ಅಂತಂದವ್ರಿಗೆ ಟ್ವಿನ್ನ ಸೇರ್ಕೊಳ್ಳೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ, ಹೆವಿ ರಿಸ್ಕಿ. ಸೊ ಈ ಜನ್ಮದಲ್ಲಿ ನೀವು ಇನ್ನರ್ ವರ್ಕ್ನ ಮಾಡಿಕೊಂಡು ಸರಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಒಂದು ಸೋಲ್ ಲೆವೆಲ್ನ ಮಾರ್ಗದರ್ಶನಗಳನ್ನ ತೋರಿಸೋದ್ರಿಂದ ನೀವು ನಿಮ್ಮ ದೇಹ ಬಿಟ್ಟ ನಂತರ ನಿಮ್ಮ ಟ್ವಿನ್ನನ್ನು ಸೇರ್ಕೊಳ್ಳುವಂಥ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಮತ್ತೆ ಅಹಂಕಾರವನ್ನ ಬಿಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತಿದೆ. ಆವಾಗ್ಲೇನೆ ಡಿವೈನ್ ರಿಯೂನಿಯನ್ ಅನ್ನುವಂಥದ್ದು ಆಗೋದು ಅನ್ನೋದನ್ನ ಕೂಡ ತೋರಿಸ್ತಿದೆ. ಇನ್ನ ಒಂದು ಮೆಸೇಜ್ ಬರ್ತಿದೆ ನಂಗಿಲ್ಲಿ, ಹುಡುಗ ಹುಡುಗಿ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಅಂದ್ರೆ ನೀವು ಅಲೈನ್ಮೆಂಟ್ಗೆ ಬರ್ತಾ ಇದ್ದೀರಾ, ಆದ್ರೆ ಇನ್ನೂ ನಿಮ್ಮ ಒಂದು ಪಾಸ್ಟ್ ಟ್ರೋಮಾಗಳಲ್ಲಿದ್ದೀರಾ. ಅಟ್ಲೀಸ್ಟ್ ಹೆಣ್ಮಗು ಇಲ್ಲಿ ಕಲರ್ ಅಲ್ಲಿ ಕಾಣಿಸ್ತದೆ, ಇಲ್ಲಿ ಗಂಡಸು ಕಂಪ್ಲೀಟ್ಲಿ ಬ್ಲ್ಯಾಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು DM ಏನಿದ್ದಾರೆ, ನೀವು ಮದುವೆ ಆಗಿರ್ಲಿ ಆಗ್ದಲೇ ಇರಲಿ, ಎಲ್ಲರಿಗೂ ಇದು ಸೇಮ್ ಮೆಸೇಜ್ ಬರ್ತದೆ. ಹೆಣ್ಣು ಮಗು ಅಟ್ಲೀಸ್ಟ್ ಡಿವೈನ್ ಫೆಮಿನೈನ್ ಯಾರು ಆಗ್ತಾ ಇದ್ದಾರೆ ಅವರು ಹೀಲ್ ಆಗುವಂತ ಪ್ರೊಸೀಜರ್ ಅಲ್ಲಿ ಇರ್ತಾರೆ. ಆದ್ರಿಂದ ಅದು ಡಿವೈನ್ ಮ್ಯಾಸ್ಕ್ಲೈನ್ಗೂ ಸಹ ಕನೆಕ್ಟ್ ಆಗ್ತಿದೆ. ಅವರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಸ್ಟಾರ್ಟಿಂಗ್ ಈ ಗಂಡ ಹೆಂಡತಿ ಕಾರ್ಡ್ ಬಂತಲ್ಲ, ಸೊ ಅದು ಆ ಎನರ್ಜಿನ ಅಲೈನ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಒಂದು ಇನ್ನರ್ ಹೀಲಿಂಗ್ ನೀವು ಚೆನ್ನಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಅನ್ನೋದನ್ನ ತೋರಿಸ್ತದೆ. ಇಲ್ಲಿ ಗಂಡು ಹೆಣ್ಣು ಅನ್ನೋದಕ್ಕಿಂತ ಫೆಮಿನೈನ್ ಎನರ್ಜಿ ಮತ್ತೆ ಮ್ಯಾಸ್ಕ್ಲೈನ್ ಎನರ್ಜಿ ಅನ್ನೋಂಥದ್ದನ್ನು ಕೂಡ ತಗೊಳ್ಬಹುದು. ಕೆಲವರು ಗಂಡು ಮಕ್ಕಳಲ್ಲೂ ಕೂಡ ಫೆಮಿನೈನ್ ಎನರ್ಜಿ ಇರುತ್ತೆ, ಕೆಲವರು ಹೆಣ್ಣು ಮಕ್ಕಳಲ್ಲೂ ಕೂಡ ಮ್ಯಾಸ್ಕ್ಲೈನ್ ಎನರ್ಜಿ ಇರುತ್ತೆ. ಸೊ ಇಲ್ಲಿ ಫೆಮಿನೈನ್ ಮ್ಯಾಸ್ಕ್ಲೈನ್ ಎನರ್ಜಿ ಅನ್ನೋದನ್ನ ತಗೊಳ್ಳಿ. ಫೆಮಿನೈನ್ ಎನರ್ಜಿ ಹೀಲ್ ಆಗ್ತಾ ಇರೋದ್ರಿಂದ ಮ್ಯಾಸ್ಕ್ಲೈನ್ ಎನರ್ಜಿ ಮೇಲೆ ಅದು ಎಫೆಕ್ಟ್ ಆಗ್ತದೆ. ಅಂಡ್ ಆದಷ್ಟು ಬೇಗ ಫೆಮಿನೈನ್ ಎನರ್ಜಿ ಕೂಡ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದ್ರಿಂದ ನಿಮ್ಮ ಮ್ಯಾಸ್ಕ್ಲೈನ್ ನಿಮ್ ಹಿಂದೆ ಬರೋ ಅಂಥದ್ದು ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಸೊ ಹೀಗೆ ನಿಮ್ಮ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್, ಇನ್ನರ್ ವರ್ಕ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಇನ್ನೂ ಚೆನ್ನಾಗಿ ಮಾಡಿ. ಮತ್ತೆ ಹಿಂದೆ ಹೋಗೋದಕ್ಕೆ ಹೋಗಬೇಡಿ, ಯಾಕೆಂದ್ರೆ ನೀವು ನಿಮ್ಮ ಜರ್ನಿಯಲ್ಲಿ ತುಂಬಾನೇ ಮುಂದೆ ಬಂದಿದ್ದೀರಾ. ಮದುವೆ ಯಾರಾಗಿದ್ದಾರೆ ಅಟ್ಲೀಸ್ಟ್ ಅವ್ರಿಗೆ ಈ ಜೀವನದ ನಂತರ ಒಂದು ಆತ್ಮದ ಲೆವೆಲಲ್ಲಿ, ಅಂದ್ರೆ ಈ ದೇಹವನ್ನ ಬಿಟ್ಟ ಮೇಲೆ ನೀವು ಸೇರೋಂಥ ಚಾನ್ಸಸ್ ಇರುತ್ತೆ. ನೀವು ಮದುವೆ ಆಗಿರಿ ಆಗ್ದಲೇ ಇರಲಿ, ಇನ್ನರ್ ವರ್ಕ್ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಜರ್ನಿ ಎಲ್ಲರಿಗೂ ಕೂಡ ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಆದ್ರಿಂದ ಎಲ್ಲರೂ ಇನ್ನರ್ ವರ್ಕ್ ಮಾಡಿ ಸ್ಪಿರಿಚುವಲಿ ಬೆಳೀತಾ ಹೋಗಿ. ನಿಮಗೆ ಈ ಜನ್ಮದಲ್ಲಿ ಆಗ್ಲಿಲ್ಲ ಅಂದ್ರು ಖಂಡಿತ ದೇಹದ ನಂತರ ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಿ ನಾನು ಮದುವೆ ಆಗಿರೋರಿಗೆ ಈ ಮೆಸೇಜ್ ಹೇಳ್ತಾ ಇರೋದು, ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಒಂದು DM ಅಥವಾ DF ನ ಸೇರ್ಕೊಂಡು ಬದುಕುವಂತ ಚಾನ್ಸಸ್ ನಿಮಗೆ ಜಾಸ್ತಿ ಸಿಕ್ಕತ್ತೆ. ನೀವು ಈ ವಿಡಿಯೋದವರೆಗೂ ಬಂದಿದ್ದೀರಾ ಅಥವಾ ನಿಮ್ಗೆ ಈ ವಿಡಿಯೋ ಸಿಕ್ಕಿದೆ ಅಂತಂದ್ರೆ ಆ ಒಂದು ಎನರ್ಜಿ ಎಲ್ಲಿ ನೀವು ಟ್ಯಾಪಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಒಂದು ಸಲ ಹೋದ್ಮೇಲೆ ಮತ್ತೆ ಬಿಡಬೇಡಿ, ಮುಂದಕ್ಕೆ ಹೋಗಿ. ಯಾಕೆಂದ್ರೆ ಇದು ಕಷ್ಟ ಇದೆ, ಆದ್ರೂ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ತಾ ಇರಿ, ಖಂಡಿತ ಮುಂದಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಕೃಷ್ಣನ್ ಕಾರ್ಡ್ ಬಂದಿದೆ. ಸೊ ಬೆಣ್ಣೆ ಕಳ್ಳ ಕಾರ್ಡ್ ಬಂದಿದೆ, ಹನುಮಾನ್ ದೇವರು ವೈಲ್ಡ್. ಓಕೆ, ಇಲ್ಲಿ ಲಾಯಲ್ಟಿ ಕಾರ್ಡ್ ಬಂದಿದೆ. ಮತ್ತೆ ಗೋಸೇವೆಯನ್ನ ಮಾಡೋದ್ರಿಂದ ಕೂಡ ಬೇಕಾದಂಥ ಒಂದು ಎನರ್ಜಿ, ಶಕ್ತಿ, ಪುಣ್ಯ
ಅನ್ನುವಂಥದ್ದು ಕಟ್ಕೊಳ್ಳೋದ್ರಿಂದ ಸಹ ನಮ್ಮ ಪುಣ್ಯದ ಒಂದು ಫಲ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಮಗೆ ಸಿಗ್ಬೇಕಾದಂಥದ್ದೆಲ್ಲ ಸಿಗೋದಕ್ಕೆ ಇನ್ನೂ ಹೆಚ್ಚು ಅವಕಾಶ ಸಿಗತ್ತೆ ನಮಗೆ. ಆದ್ರಿಂದ ಆದಷ್ಟು ಪ್ರಾಣಿಗಳ ಸೇವೆ ಮಾಡೋದು, ಅದರಲ್ಲೂ ಗೋಸೇವೆ ಮಾಡುವಂಥದ್ದಾಗಿರಬಹುದು. ಮತ್ತೆ ಲಾಯಲ್ ಆಗಿರಿ. ನಿಮ್ಮ ಪಾಸ್ಟ್ ಕನೆಕ್ಷನ್ಗಳು ಯಾರೇ ಇದ್ರೂ ಸಹ ಈಗ ಇರುವಂಥ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ಲಾಯಲ್ ಆಗಿರುವಂಥದ್ದನ್ನ ನೀವು ಪ್ರಯತ್ನ ಮಾಡಬೇಕು ಅನ್ನೋದನ್ನ ತೋರಿಸ್ತದೆ. ನನಗೆ ಮದುವೆ ಆಗಿದೆ, ನನ್ನ DMDF ಇದ್ದಾರೆ, ನನಗೆ ಬೇರೆಯವ್ರ ಜೊತೆ ಮದುವೆ ಆಗಿದೆ. ನಾನು ಇವಾಗ ಯಾರ ಜೊತೆ ಲಾಯಲ್ ಆಗಿರಬೇಕು ಅನ್ನೋಂಥ ಪ್ರಶ್ನೆ ಬಂದರೆ ಖಂಡಿತ ನಿಮಗೆ ಮುಂದಕ್ಕೆ ಅದಕ್ಕೆ ಆನ್ಸರ್ ಸಿಕ್ಕತ್ತೆ. ಯಾಕೆಂದರೆ ನಿಮ್ಮ ಒಂದು ಜರ್ನಿಯಲ್ಲಿ ನಿರ್ಧಾರವನ್ನು ಕೂಡ ನೀವೇ ತಗೊಳ್ಬೇಕಾಗತ್ತೆ. ಇಲ್ಲಿ ಮತ್ತೆ ಲಕ್ಷ್ಮೀನಾರಾಯಣ ಗಂಡ ಹೆಂಡತಿ ಕಾರ್ಡೇ ಬಂದಿದೆ. ಸ್ಟಾರ್ಟಿಂಗಲ್ಲೂ ಕಪಲ್ ಕಾರ್ಡ್ ಬಂತು, ಫೈನಲಿ ಕಪಲ್ ಕಾರ್ಡ್ ಬಂದಿದೆ. ಯಾರು ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ತೀರಾ ನೀವು ಭಗವಂತನ ಮೇಲೆ ಸಂಪೂರ್ಣ ಒಂದು ಭಾರವನ್ನ ಹಾಕಿ, ನಾನು ಇವಾಗ ಯಾವ ದಾರಿಯಲ್ಲಿ ಹೋಗಬೇಕು, ನನ್ನ ಲೈಫಲ್ಲಿ ಈ ಥರ ಒಂದು ಟರ್ನ್ ಕೊಟ್ರಿ, ನಾನು ಏನು ಮಾಡಬೇಕು, ನೀವೇ ದಾರಿ ತೋರಿಸಿ ಅಂತ ಭಗವಂತನ ಮೇಲೆ ಭಾರ ಹಾಕಿ ಅವ್ರು ಯಾವ ದಾರಿಯನ್ನು ನಿಮಗೆ ತೋರಿಸ್ತಾರೋ ಆ ದಾರಿಯಲ್ಲಿ ನೀವು ಹೋಗಿ ಕಂಪ್ಲೀಟ್ಲಿ ಸರೆಂಡರ್ ಆಗಿ. ಸ್ಪಿರಿಚುಯಾಲಿಟಿ ಅನ್ನೋವಂಥದ್ದು ಒಬ್ರನ್ನ ಹರ್ಟ್ ಮಾಡಿ ನಾವೇನೋ ಉದ್ಧಾರ ಆಗಬೇಕು ಅನ್ನೋಂಥದ್ದಲ್ಲ. ಆದ್ರಿಂದ ಭಗವಂತನ ಸರೆಂಡರ್ ಆಗಿ ಭಗವಂತ ತೋರಿಸಿದ ದಾರಿಯಲ್ಲಿ ನಡೀರಿ. ಮುಂದೆ ನಿಮಗೆ ಯಾವ ದಾರಿ ಕಾಣಿಸುತ್ತೆ ಆ ದಾರಿಯಲ್ಲಿ ನೀವು ಹೋಗೋದಕ್ಕೆ ತಯಾರಾಗಿರಿ. ಅದರಲ್ಲಿ ನಿಧಾನಕ್ಕೆ ನಡೀರಿ. ಭಗವಂತನ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ. ಸೊ ರೀಡಿಂಗ್ನ ಇಲ್ಲಿವರೆಗೂ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಅಂಡ್ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಗೋನ್ ಟು ಎವರಿಥಿಂಗ್. ಬಾಯ್, ಐ ಲವ್ ಯು ಆಲ್.